ಮಳೆ ಬರೋ ಥರ ಅಂದ್ಬಿಟ್ಟು ಹನಿಕೋಮ್. ನಾನು ಅಡುಗೆ ಚೆನ್ನಾಗಿ ಮಾಡ್ತಾ, ನಿನ್ನ ಮಗಳ ಅಡುಗೆ ಚೆನ್ನಾಗಿ ಮಾಡ್ತಾ. ಹನಿ ಚೆಲ್ಲುತ್ತಾ? ಆಯ್ತು. ಪಾಪ ಜೀಡ ಬೇಕು ಗ್ಲೋಯಿಂಗ್ ಸ್ಕಿನ್ ಪೌಡರ್. ಶಪ್ಪ ಓ ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಒಳ್ಳೆ ಬತ್ತೆ 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 ಬಲ 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 ಅಲ್ಲಿ ಇರೋದು ಸೇಮ್ ಮೆಷರ್ಮೆಂಟ್ ಅಲ್ವಾ ಅಂಕಲ್? ಇದು ಬೇರೆ, ಅದು ತುಂಬ ಹಳೇದು ಅನ್ಸುತ್ತಲ್ಲ. ಅದು ದೊಡ್ಡದು, ಕೆಳಗಿದು ಸೇಮ್. ಅಜ್ಜಾಯ್ತು ಅಜ್ಜಾಯ್ತು ಮುಂಚೆ ನೋಡು. ಆಯ್ತಾ ಆಯ್ತಾ ಬಸಳೆ ಸಿಕೆಬಿನ್ನು ಗಗ್ಗವತಿಲಿ ಬಸಳೆ ಹಾಕಿದ್ದಾಳೆ. ಅದು ಬೆಳೀತಾನೆ ಇಲ್ಲ ಆ್ಯಕ್ಚುಲಿ, ತುಂಬ ಸಣ್ಣದಿದೆ ಅಂತ ಹೇಳ್ತಾ ಇದ್ಲು. ಸಿಕೆಬಿ ಇದೆ ನೋಡು. ಜಿಂಗುನಿ ಬಪ್ಪೆಶಿಲ ಮತ್ತೆ ಜಿಂಗು ಬಪ್ಪೆಶಿಲ. ಜಿಂಗು ಬಲ ಜಿಂಗು ಪಪ್ಪುರಿಯಾ ಪಪ್ಪುರಿ ಪುಶಿಲೆ ಚೂರ ಚಂದಕ್ಕ ಚಾಮಿ. ಅಯ್ಯಮ್ಮ ಅಯ್ಯಮ್ಮ, ಆ ಚೀಲದಲ್ಲಿ ಅನ್ಸುತ್ತೆ ಗೊಬ್ಬರ ತಾನೆ ಇದೆಯಾ? ಯಪ್ಪ, ಇಲ್ಲಿ ಜೇನ್ ಸೌಂಡ್ ಮಾಡ್ತಾ ಇರೋದು ನೋಡಿ. ಇದೇ ಸಖತ್ ವಯಲೆಂಟ್ ಅಂತ ಹೇಳಿದ್ದಲ್ಲ ನೀನ್ ಕತೀಸ್? ಹಾ, ಸೌಂಡ್ ನೋಡು. ಟೋಟಲ್ ಎಷ್ಟು ತರಿಸಿದ್ದು? ಹಾಂ, ಅದೊಂದು ಸೀಡ್ಸ್ 100 ಸೀಡ್ಸ್ ಆ ಥರ ಏನೋ ಬರುತ್ತೆ. ಹಾಂ, ಎರಡೇ ಬಂದಿದೆ. ಓ ಅಂದರೆ 100 ಸೀಡ್ಸ್ ಫುಲ್ ನೆಟ್ಟಿತ್ತಾ? ಅದನ್ನೆಲ್ಲ ಹಾಕಿದೆಯಲ್ಲ ಟೀಯಲ್ಲಿ. ಓಕೆ, ಹಂಗೆ. ಎಲ್ಲ ಅಂತ ಅದು ಗೊಬ್ಬರ ಹಾಕಿಲ್ಲ. ಓ, ಇದು ಮಾತ್ರ ಮೇಲೆ ಹಾಕಿದ್ದ. ಆಟ ಆಡ್ತಾ ಇದ್ದಾನ ಅಲ್ಲಿ ಅವನು. ಅದು ಬೂತ್ ಜಲಾಕಿನ ಕತೀಸ್, ಬೂತ್ ಜಲಾಕಿಯಾ. ಇದು ಗಾಂಧಾರಿ ಮುಂಚಿಗಿಂತ ಖಾರನಾ? ಹಾಂ, ಫಸ್ಟ್ ಸ್ಪೈಸಿಯೆಸ್ಟ್ ಯಾವುದು? ಓ ಅದ 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 ಗುಂಡಣ್ಣ ಅದ ಅದ. ಕ್ರೇಜಿ ಆಗಿದೆ ನಂದು ರಾಜ್ಮಾ ಮಾಡಿದೆ ಅಂಡ್ ಬೆಂಡೆಕಾಯಿ ಫ್ರೈ ಮಾಡಿದೆ. ಅಮ್ಮನಿಗೆ ಬಾ ಅಂತ ಕಾಲ್ ಮಾಡಿದರು. ಈಗ ಸದ್ಯಕ್ಕೆ ಯಾಕೋ ಬೇಗ ಬರ್ತಾ ಇದ್ದಾರೆ, ಸಂಡೇ ಅನ್ಸುತ್ತೆ, ಅದಕ್ಕೆ ಅನ್ಸುತ್ತೆ. ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಬಿಟ್ಟು ಯಪ್ಪ ಈ ಸಮರಲ್ಲಿ ಅಡುಗೆ ಮಾಡೋಕ್ಕೆ ಆಗಲ್ಲ, ಫುಲ್ ಶೆಕೆ. ಹಾಂ, ಚಾರ್ಜ್ಗೆ ಹಾಕಿ ಅಮ್ಮನ ಕರ್ಕೊಬಂದು ಫುಲ್ ಮಾಡೋಣ.
ಓಕೆ ಬನ್ನಿ ಸಿಗ್ತೇನೆ. ಹನಿ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಅವ್ರು 3 ಜನ ಮಾಡ್ತಾ ಇರೋದು. ಹಾಂ, ಅದ್ರಲ್ಲಿ ಅಷ್ಟು ಹನಿ ಇಲ್ಲ ಅಂತನಾ? ಅಣ್ಣ ಐನು ಗೆಪ್ಪೇನ ಅದು ಇನ್ನೊಂದು ಸೂಟಲ್ಲಿದೆ ಚಂಬು. ಶೋರಾ? ಎಲ್ಲೆಲ್ಲೇ ಸೀಲ್ ಉಂಟವು ಇಪ್ಪಡದ. ಇಲ್ಲೊಂದು ಬಾಕ್ಸ್, ಅಲ್ಲಿ 2 ಬಾಕ್ಸ್, ಅಲ್ಲೊಂದು ಬಾಕ್ಸ್. ಹಿಂಗಿದೆ. ಅದ್ಯಾಕೆ ಊದ್ಬೇಕು ಬಟ್ ಇದು ಕ್ಲೋಸ್ ಮುಂಪೋರ ಅಂಚ ಅಂಚ ಅಂತ ತುಂಬ ಎಷ್ಟಾಗಿದೆ ಅಂತ ನೋಡಕ್ಕ. ಅಲ್ಲ ಅದರಲ್ಲಿ ಆರುತ್ತವು ಹುಳ ಇರಬಾರ್ದು. ಹಾ, ಅದು ಲಾಸ್ಟಲ್ಲಿ ಎಲ್ಲ ಆದ್ಮೇಲೆ ಹಾಕಿದ್ರೆ ಆಯ್ತಲ್ಲ ಕದೀಸ್. ಸಖತ್ ಕಾಲನಿ. ಇದು ಹೀಗೆ ಕದಿಯೋದು ಜಾಸ್ತಿ, ಇದು ಜಾಸ್ತಿ. ಹಾ, ಯಪ್ಪ ದೊಡ್ಡದಿದೆ ಅಲ್ಲ ಕತೀಸ್. ಹಾಗೆ ನಾನಿಲ್ಲಿ ನಿಂತ್ರೆ ಸುಮ್ಮನೆ ಒಂದು ಕಚ್ಚಲ್ಲ ತಾನೆ? ನಾನು ದೂರ ಇದ್ದೀನಿ. ಹನಿ ಹನಿ ಚೆಲ್ಲುತ್ತಾ? ಓ, ಒಂದು ಬರ್ತಾ ಇದೆ, ಒಂದು ನಿನ್ನ ತಲೆಗೆ ಸುತ್ತಾ ಇತ್ತು. ಅದರಲ್ಲಿ ಈಗ ರೋಸ್ಟ್ ಆಗಲ್ವಾ? ನಾನು ಸೈಡಿಗೆ ಇಡ್ತಾ ಇದ್ದೀನಿ. ಸ್ಮೋಕ್ ಎಲ್ಲಿ ಇದೆ ಅಲ್ಲಿ. ಅದ್ರೊಳಗೆ ಯಾವುದು ಸೇರ್ಕೊಂಡಿಲ್ಲ ಅಲ್ವಾ? ಅವೇನ್ಗೆ ಪಡ ಏನು ಏಯ್ ಅವೇನ್ಗೆ ತಮರಡ ಅದಾಗಿದೆಯಾ ಚಂಬು? ಅಲ್ಲಿದು ಅಲ್ಲಿದಾಗಿದೆಯಾ? ಇದು ಆನತಸನೆ ಹೆರಸಿಲ್ಲ ಉಜ್ಜಿದಿ ಪಾಪ ಜೀಡ ಬೇಕು ಅದಕ್ಕೆ ಇತ್ತೆ ಏತರಿ ಸೌಂಡ್ ಡಿಸಿಷನ್ ಬರೋ ಗೊತ್ತ. ಅದು ಲಿಟ್ರಲಿ ಏನಿಲ್ಲ ಆಕ್ಚುಲಿ. ಇನ್ನು ಕಟ್ತಾ ಇರೋದು ಅದ್ರಲ್ಲಿ ಅದು ಆಗ ಸರ್ಕೊಳಗತೀಸ್ ಏತು ಸೈತು ತ ಸವನ್ ಜಾಯ್ತು ಅಂಪುಣ್ಣ ಆನ ಅಲ್ಪ ಜೀಡ್ರ ಅಲ್ಪ ಜೀಡ ಸವನ್ ಅಲ್ಪ ಜೀಡ ಏನಾಯ್ನ ಅಲ್ಪ ಮತ್ತೆ ಉಲ್ಟಾ ಮಾಡಿ ಮಾಡ್ಬೇಕಲ್ವಾ? ಫುಲ್ ಖಾಲಿ ಈ ಸೈಡ್ ಇದೆ. ಸೀಲ್ ಅಪ್ ಮಾಡಿದ್ರೆ ಅದನ್ನ ತೋರಿಸು ಒಮ್ಮೆ. ಖಾಲಿ ಇದು ಖಾಲಿದು, ಸ್ವಲ್ಪ ಸ್ವಲ್ಪ ಇದೆ ಅದು. ಇದು ಫುಲ್ ಇರೋದು. ಓಕೆ, ತುಂಬ ಚೆನ್ನಾಗಿದೆ. ನನ್ನ ಲಾಸ್ಟ್ ಟೈಮ್ ಒಂದು ಫೋಟೋ ಇದೆ, ಅದು ತೆಕ್ಕೊಂಡಿದ್ದು. ಹಾಂ, ಇವತ್ತರ ಹೋಗುಳು ನಿನ್ನ ಮಗಳು ಮುಂದೆ ನಾನು ಅಡುಗೆ ಚೆನ್ನಾಗಿ ಮಾಡ್ತಾ, ನಿನ್ನ ಮಗಳು ಅಡುಗೆ ಚೆನ್ನಾಗಿ ಮಾಡ್ತಾ. ಇಬ್ಬರು ಚೆನ್ನಾಗಿ ಮಾಡ್ತೇವೆ. ಇವಾಗೇನೋ ಹೇಳ್ದೆ, ಪಲ್ಯ ಹೆಂಗಿತ್ತು? ಬೆಂಡೆಕಾಯಿ ಚೆನ್ನಾಗೈತಿ ಚಿತ್ತ. ರಾಜ್ಮಾ ಸೂಪರ್ ಆಗಿ. ರಾಜ್ಮನ ಚೆನ್ನಾಗೈತಿ, ನಾನು ತಿನ್ನಲ್ಲ. ಥ್ಯಾಂಕ್ ಯು. ವೆಲ್ಕಮ್ ಮಮ್ಮಿ, ಮಜಾ ಮಾಡು. ಓಹ್, ಇವತ್ತಿನ ಊಟ ಇದು ನಂದು. ಮೇಡಮ್ ಅವರು ಊಟ ಮಾಡಿ ಈಗ ನಿದ್ದೆ ಮಾಡ್ತಾರೆ. ಹೆಂಗಿದೆ? ಆಯ್ತು ಬಿಡು ಮಮ್ಮಿ. ನಮ್ಮ ಮನೇಲಿ ನನಗೆ ಮರ್ಯಾದೆನೇ ಇಲ್ಲ. ಮನೇಲಿ ಇರೋದು ಒಂದೇ, ಇಲ್ಲೇ ಇರೋದು ಒಂದೇ. ಅಲ್ಲಿ ಕೂಡ್ಬೇಡ, ಇಲ್ಲಿ ಕೂಡ್ಬೇಡ, ಅಲ್ಲಿ ನಿಲ್ಬೇಡ, ಇಲ್ಲಿ ನಿಲ್ಬೇಡ, ಅಲ್ಲಿ ಮಲ್ಕೋಬೇಡ, ಇದೆ. ಈಗ ಸದ್ಯಕ್ಕೆ ಊಟ ಮಾಡಬೇಕು. ಏನು ಮಮ್ಮಿ, ಹೆಂಗಿತ್ತು ನನ್ನ ಸಂಡೇ ಸ್ಪೆಷಲ್ ಊಟ? ಊಟ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಫ್ಲೆಕ್ಸೋ ಫ್ಲೆಕ್ಸೋ. ಹನಿಕೋಮ್ ಇದರಲ್ಲಿ ಏನಿಲ್ಲ, ಖಾಲಿ ಅಲ್ಲ ಅವ್ರ ಕತೀಸ್, ಖಾಲಿ ಅಲ್ಲ ಇದು. ಎಷ್ಟು ಸಾಕಾಗಿದೆ ಅಲ್ಲ.
ಮಳೆ ಬರೋ ಥರ ಅಂದ್ಬಿಟ್ಟು ಒಂದು ಕಡೆ ಮೋಡ ಇದೆ, ಒಂದು ಕಡೆ ಫುಲ್ ಬಿಸಿಲು. ಎಲ್ಲಿ? ಹಾಂ, ಆ ಮೋಡ ಇದೆ ಆದರೆ. ಹಾಂ, ಎಷ್ಟೊತ್ತು ಹಾಗೆ ಇಡಬೇಕು? ಒಂದು ಅರ್ಧ ಗಂಟೆ ಇಡಬೇಕಾ? ಓ ಸುಮಾರು ಸಿಕ್ಕಿದೆ ಮಿತು. ಹಾಂ, 1 kg ಅಷ್ಟು ಸಿಕ್ತು. ಅದು 4 kg 5 kg ಎಂಕುಲು ಫಸ್ಟ್ ಮಿಷಿನ್ ಮಂಪದ ಐನ್ ಸಪರೇಟ್ ಮಂಪುಡು ಈಗ ಫುಂಟಲಿ ಸಪರೇಟ್ ಮಂಪುಡು ಆಗ ಇನ್ನೂ ಪ್ಯೂರ್ ಇರುತ್ತೆ. ಇದ್ರದ್ದು ಇದೆಲ್ಲ ಮಿಕ್ಸ್ ಆಗುತ್ತಲ್ಲ ಅಂತ ಹೋಮದಲ್ಲ ಬಟ್ ಸಖತ್ತಾಗಿರುತ್ತೆ ಸುನಿಲ್ ಹಾಗೆ ತಿನ್ನಕ್ಕೆ. ಇದಾ ಹ್ಞೂ, ಇದೀಗ ವೇ ಮಾಡಿದ್ದೀನಿ. 2 kg ಇತ್ತು, 2 kg ಇತ್ತು. ಇದು ಖಾಲಿ ಪಾತ್ರೆ ಹೌದು, 1 kg ಹತ್ರ ಇರ್ಬೋದಲ್ಲ ಅಟ್ಲೀಸ್ಟ್. ಇರ್ಬೋದು, ಹೇಳಕ್ಕಾಗಲ್ಲ. ಎಸ್. ಒಂದು 5 ಗಂಟೆ ಅಷ್ಟೊತ್ತಿಗೆ ಅಲ್ಲಿನೂ ಕೂತಿರುತ್ತೆ ಬೆಳಗ್ಗೆ 4:45 5 ಗಂಟೆ ಅಷ್ಟೊತ್ತಿಗೆ. ಸೊ ಬೆಳಗ್ಗೆ ಒಮ್ಮೆ ವಿಸಿಟ್, ಸಂಜೆ ಒಮ್ಮೆ ವಿಸಿಟ್ ಇರುತ್ತೆ. ಬೆಳಗ್ಗೆ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಯಿತು, ಸಂಜೆ ಆಗಿಲ್ಲ. ಯಾವಾಗಾದರೂ ನೆಕ್ಸ್ಟ್ ಟೈಮ್ ನೋಡುವ. ಹುಣ್ಣಿಮೆ ಆಯಿತು ಅನಿಸುತ್ತೆ, ಗೊತ್ತಿಲ್ಲ. ಚಂದ್ರ ಕಾಣಿಸಿದ್ರೆ ಐ ವಿಲ್ ಕ್ಯಾಪ್ಚರ್ ಇಟ್. ಮಧ್ಯಾಹ್ನ ಮಲ್ಕೊಬಿಟ್ಟಿದ್ದೆ. ತಿಂದಿದ ತಕ್ಷಣ ಮಲ್ಕಿದ್ದೀನಿ. ಅಮ್ಮ ಹೋಗ್ಬಿಟ್ರು ಆಫೀಸ್ಗೆ, ಮಲ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಎದ್ದು ಒಂದು ಸ್ವಲ್ಪ ಆಚೆ ಹೋಗಿ ಹಂಗೆ ಹೋಗಿ ಬರೋಣ. ಏನಾದರೂ ಕೆಲವೊಂದು ಥಿಂಗ್ಸ್ ತೊಗೊಳೋದಿದೆ. ಥಿಂಗ್ಸ್ ಅಂದರೆ ಮನೆಗೆ ಬೇಕಾಗಿರೋದು ತೊಗೋಬೇಕು. ಹಂಗೆ ಒಂದು ಸ್ವಲ್ಪ ಹೋಗಿ ಬರೋಣ ಅಂತಂದು ರೆಡಿಯಾಗಿ ಕೂತಿದ್ದೀನಿ. ಬಟ್ ಮತ್ತೆ ನಿದ್ದೆ ಬರ್ತದೆ ಅಷ್ಟೇ. ಈಗಿನ ಅಪ್ಡೇಟ್ ಇದು ಸಾಕು. ಹೊರಗಡೆಯಿಂದ ಬಂದು ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡಿದೆ. ಸ್ಕಿನ್ ಕೇರ್ ಅಂದರೆ ಏನಿಲ್ಲ, ನಾನೊಂದು ವಿಡಿಯೋ ಹಾಕಿದ್ದಲ್ವಾ, ಯಾವುದ್ರದ್ದು ಗ್ಲೋಯಿಂಗ್ ಸ್ಕಿನ್ ಪೌಡರ್, ಒಂದು ಟ್ಯಾನ್ ರಿಮೂವಲ್ ಪೌಡರ್ ಥರ ಅದು ನೀವೇನಾದರೂ ಮೊಸರು ಹಾಕ್ಕೊಂಡಿಲ್ಲ ಅಂದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಚ್ಚಿದ್ರೂ ನಡೆಯುತ್ತೆ. ಸ್ಕಿನ್ ಕೇರ್ ಮಾಡಿದೆ. ಮಾವಿನ ಹಣ್ಣು ಸಿಕ್ತು ಇವತ್ತು, ಒಳ್ಳೆ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಮಾವಿನ ಹಣ್ಣು ತೊಗೊಬಂದೆ ಹೊರಗಡೆ. ಅಷ್ಟೇ. ಈಗ ನಂದು ಆಲ್ಮೋಸ್ಟ್ ಜಸ್ಟ್ 2 ಮೀಲ್ ಅ ಡೇ ಆಗಿಬಿಟ್ಟಿದೆ. 2 ಮೀಲ್ಸ್, 2 ಮೀಲಲ್ಲೇ ನನ್ನ ದಿನ ಮುಗ್ದೋಗ್ಬಿಡಿದೆ. ನನ್ನ ವಿಷನ್ ಬೋರ್ಡಲ್ಲಿ ಯಾವ್ದು ಆಗಿರ್ಬೋದು ಗೆಸ್ ಮಾಡಿ. ಅಷ್ಟೇ. ಮತ್ತೇನು ಅಂದರೆ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ. ನನಗೆ ಕೆಲವೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ವಿಡಿಯೋ ಎಡಿಟ್ ಮಾಡಬೇಕು. ಮತ್ತು ಅಷ್ಟೇ. ಮಾವಿನ ಹಣ್ಣು ಬಂದಿದೆ, ಸ್ವಲ್ಪ ಕಾಸ್ಟ್ಲಿ ಇದೆ, ಸೀಸನ್ ಸ್ಟಾರ್ಟಿಂಗ್ ಅಲ್ವಾ. 170 180 ಏನೋ ಹೇಳಿದ್ರು, ಆಮೇಲೆ 150 ಕೊಟ್ಟರು ಅಷ್ಟೇ. ಮಾವಿನ ಹಣ್ಣು ತೊಗೊಬಂದೆ. ಆಮೇಲೆ ರಂಗೋಲಿ ಪುಡಿ ಖಾಲಿ ಆಯಿತು, ರಂಗೋಲಿ ತೊಗೊಬಂದೆ. ಆಮೇಲೆ ಕಸ್ಬರ್ಗಿ ಕಡ್ಡಿ ಪೊರ್ಕೆ ಹೊರಗಡೆ ಹಾಳಾಗಿತ್ತು ಅನ್ನೋದು, ಅದು ತೊಗೊಬಂದೆ. ಆಮೇಲೆ ಅಷ್ಟೇ. ಆಮೇಲೆ ಹುಣ್ಸೆಹಣ್ಣು ತೊಗೊಬಂದೆ, ಅಂದರೆ ಸಿಹಿ ಹುಣ್ಸಿಕಾಯಿ ಹಿಂಗೆ ಬರುತ್ತಲ್ಲ, ಅದು ತೊಗೊಬಂದೆ. ಈಗ ಸದ್ಯಕ್ಕೆ ನಾನು ಎಡಿಟ್ ಮಾಡಿ ಮಲ್ಕೋಬೇಕು, ನಾಳೆ ಆಫೀಸ್ ಇದೆ. ನಿಜ ನನ್ನ ಸ್ಕಿನ್ ಗ್ಲೋ ಆಗ್ತಿದ್ಯಾ ಗೊತ್ತಿಲ್ಲ, ಅನಿಸ್ತಿದೆ. ಮತ್ತು ಆ ಪೌಡ್ರ್ ಯೂಸ್ ಮಾಡಿ ಚೆನ್ನಾಗಿ ತಿನ್ನಿ ಅಷ್ಟೇ. ನನ್ನ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಅಷ್ಟೇ. ಸಿಗ್ತೀನಿ ರೀ. ಚಿಗೋ ಬಾಯ್. ಏನು ಮಾಡಿದ್ದು? ಅಲ್ಲೇ ಕೂತಿದ್ದಾನೆ ಅವನು. ಇವನು ಸ್ವಲ್ಪ ಸೈಲೆಂಟ್ ಆದಾಗ, ಈಚೆ ಹೋದಾಗ ಹೋಗ್ತಾನೆ. ಕೈ ಒಂದು ಜೋಡಿ ನಂಬರ್ 1 ನೋಡಿ ನಮ್ಮಮ್ಮ ಒಂದು ಪಾಡಿಗೆ ನಮ್ಮಮ್ಮ ನಗ್ತಾ ಇದ್ದಾರೆ. ಜಗಪ್ಪ ಅಲ್ಲಿ ಕುಡಿ ಕಾಮಿಡಿ.
ಪೋ ಜಿಂಗು ಬತ್ತೆ ಪೋಲ ಚಂಪು ಪೋ ಅಲ್ಪ ಬತ್ತೆ ಜಿಂಗು ಒಳಪ್ಪು ಜಿಂಗು ಬರೋಣ ದಿಸುಲ ಪೋ ಚಂಪಾ ಬಾಯ್ 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 ಪೋ ಅಲ್ಪ ಕುಳ್ಪಚ್ಚಿ ಜಿಂಗು ಶಿಲಾ ಪೋಯಿಂಡಿತಿ ಚಂಪಾ ಫ್ಲೆಕ್ಸರ್ ದ ಚಂಪಾ ಅಲ್ಪ ಪುಲ ಬತ್ತೆ ಪುಲಯ ಜಿಂಗು ಚಂಪ ಬತ್ತೆ ಜಿಂಗು ಬತ್ತೆ officially ಕತೀಸ್ ಇಲ್ಲಿ ನೋಡ್ಬಾ ಜಿಂಗೋ ಚಂಪನ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಥರ ಇವಂಗೆ ಹೋಗ್ಬೇಕು ಅವನು ಅಲ್ಲಿದ್ದಾನೆ ಹೌದು ಪೋಲ ಚಂಪು ಆಯ್ ಪತ್ತರಿ ನಾನು ಪೋ ಚಂಪಾ ಪೋ ಆಯ್ ಅಲ್ಪ ಒಳ್ಳೆ ಪೋಲಾಯಾ ಪತ್ತು ನಕ್ಕಡು ಪೋ ಚಂಪು ಹಿಂಗೆ ಪಣೊಂದುಲ್ಲ ಪೋ ಆಯ್ ಪೀರ ಬತ್ತೆ ಅಪಶುಲ ಒಳ್ಳೆ ಜಿಂಗು ಶಪ್ಪ ಇಂಗುಂಡು ಜಿಂಗು ಐ ಪೋತೆ ಪೋ ಪುಪ್ರಿಯಾ ಶಪ್ಪ ಚಂಪದು ಕಣ್ಣು ಹೇಗೆ ಕಾಣಿಸ್ತಿದೆ ಹಿಂಗೆ ಇದ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಎಸ್ಕೇಪ್ ಆಗ್ತಾನೆ ಚಂಪಾ ಎಸ್ಕೇಪ್ ಆಗೋದು ಚಂಪಾ ದ ಫ್ಲೆಕ್ಸರ್ ಕ್ಯಾಚ್ ಹೋದಲ್ಲ ಅವನು ಜಿಂಗು ಒಬ್ಬಳೇ ವಾಕ್ ಮಾಡ್ತಾ ಇದ್ದೀನಿ ಅಮ್ಮ ಬಂದಿಲ್ಲ ಅಮ್ಮಂಗೆ ಟಿ ವಿ ನೋಡಬೇಕು ಜೋಡಿ ನಂಬರ್ 1 ಸೊ ವಾಕಿಂಗ್ ಟೈಮ್ ದಟ್ಸ್ ಆಲ್ ಫಾರ್ ಟುಡೇ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಗುಡ್ ನೈಟ್